ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಭೂಮಿ ಮಾತ್ರ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ಲ್ಯಾಂಡ್ಗಳಿದ್ದಾವೆ, ರನ್ನಿಂಗ್ ಕಲ್ಟಿವೇಷನ್. ಹಂಗೆ ಪಕ್ಕದಲ್ಲಿ ಫಾರೆಸ್ಟ್ ಕೂಡ ಇದೆ. ಫಾರೆಸ್ಟ್ಗೆ ಸ್ವಲ್ಪನೇ, ಇನ್ನು ಬಾಕಿ ಎಲ್ಲ ನಿಮಗೆ ಲ್ಯಾಂಡ್ಗಳೇ. ಇಲ್ಲಿ ವ್ಯವಸಾಯ ಮಾಡುವಂತಹ ಭೂಮಿಗಳೇ. ಇದ್ರ ಪಕ್ಕನೇ ನಿಮಗೆ ಬಾಳೆ ತೋಟ ಮಾಡಿದ್ದಾರೆ, ಸಖತ್ತಾಗಿದೆ ನೋಡಿ. ನಮಗೆ ಬಾಳೆ ತೋಟ ಮಾಡಬೇಕು ಅಂತಂದರೆ ನೀರಾವರಿ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ ಸ್ನೇಹಿತರೆ. ನೀರಾವರಿ ಇಲ್ಲ ಅಂತಂದರೆ ಬಾಳೆ ತೋಟ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ನೀರು ಇದ್ದಷ್ಟು ಬೆಳೆ ಚೆನ್ನಾಗಿ ಕೊಡುತ್ತೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಆಗಲಿ ನೀರಾವರಿ ಆಗಲಿ ತುಂಬ ಚೆನ್ನಾಗಿದೆ. ಸ್ಟೇಟ್ ಹೈವೇಯಿಂದ ನಿಮಗೆ 1 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. 25 ಅಡಿ ರಸ್ತೆ ಇದೆ. ನಾವು ಯಾರ ಜಮೀನು ಮೇಲೂ ಹೋಗಂಗಿಲ್ಲ, ಯಾರ ತೋಟದ ಮೇಲೂ ದಾರಿ ತಗೊಂಡು ತಿರುಗಾಡೋಂಗಿಲ್ಲ. ಅನಿಮತಿ ರಸ್ತೆಯೂ ಅಲ್ಲ, ಗೌರ್ಮೆಂಟ್ ರಸ್ತೆ. 25 ಅಡಿ ಇದೆ, ತುಂಬ ಚೆನ್ನಾಗಿದೆ. ಮಣ್ಣು ನೋಡಬೇಕು ನೀವು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಚಿನ್ನ ಇದ್ದಂಗೆ ಮಣ್ಣು ಕೂಡ. ಇವರು ಕೂಡ ಈಗ ಕಲ್ಟಿವೇಷನ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಾವು ಈ ಜಾಗದಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿದ್ದರೆ ಈ ಜಾಗದಲ್ಲಿ ನಿಜವಾಗ್ಲೂ ತುಂಬ ಅನುಕೂಲವಾಗಿರುತ್ತೆ. ಆಮೇಲೆ ಬೆಟ್ಟಕ್ಕೆ ಹೋಗ್ತೀನಿ ಅನ್ನೋರಿಗೆ ತುಂಬ ಅನುಕೂಲ. ಯಾಕೆಂದರೆ ಇಲ್ಲಿಂದ ಬೆಟ್ಟ ತುಂಬ ಹತ್ರ ಆಗುತ್ತೆ ಸ್ನೇಹಿತರೆ. ಈ ಜಾಗದಿಂದ ತುಂಬ ಹತ್ರ ಆಗುತ್ತೆ. ಅತಿ ದೂರದಿಂದ ಬಂದಾಗ ಒಂದೇ ಸಮಯ ಜರ್ನಿ ಮಾಡೋಕ್ಕಾಗದಿರೋರು ಈ ಥರ ಜಮೀನುಗಳು ತಗೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲಿ ಒಳ್ಳೆ ತೋಟ ಮಾಡಿಕೊಂಡು ಬಂದಾಗ ಆಗಾಗ ಇಲ್ಲಿ ನೋಡಿಕೊಂಡು ಒಳ್ಳೆ ಗಾಳಿ ಸೇವನೆ ಮಾಡಿಕೊಂಡು ಬೆಟ್ಟಕ್ಕೆ ಹೋಗಿ ಮತ್ತೆ ಬಂದು ಇಲ್ಲಿ ವಿಶ್ರಾಂತಿ ಪಡ್ಕೊಂಡು ಹೋಗ್ಬೋದು. ಆ ಅನುಕೂಲ ಕೂಡ ತುಂಬ ಚೆನ್ನಾಗಿದೆ. ರೋಡಿನ ಅನುಕೂಲತೆ ಚೆನ್ನಾಗಿದೆ, ನೀರಾವರಿ ಅನುಕೂಲ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಲೇಬರ್ಗೂ ನಮಗೆ ಯೋಚನೆ ಮಾಡೋಂಗಿಲ್ಲ. ವಿಲೇಜ್ಗೆ ನಿಮಗೆ ಇದು ಹಬ್ಬ ಅಂದ್ರೂ 1 ಕಿಲೋಮೀಟ್ರ್ ಲೆಕ್ಕ ತಗೊಳ್ಳಿ. ಅದಕ್ಕೂ 1 ಕಿಲೋಮೀಟ್ರು, ಸ್ಟೇಟ್ ಹೈವೇಗೂ 1 ಕಿಲೋಮೀಟ್ರ್ ಸ್ನೇಹಿತರೆ. ಈ ಥರ ಜಾಗಗಳು ಸಿಗೋದು ತುಂಬ ಕಷ್ಟ ಇದೆ. ಇವರು 1 ಎಕರೆಗೆ 20 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆಗೆ 20 ಲಕ್ಷ ಹೇಳ್ತಿದ್ದಾರೆ. ನೀವು ಈ ಜಾಗದಲ್ಲಿ ಕೇಳೋ ಯಾವುದೇ ಲ್ಯಾಂಡ್ ಆದ್ರೂ ಇಲ್ಲಿ 30 ಲಕ್ಷ 35 ಲಕ್ಷ ಅಂತ ಹೇಳ್ತಾರೆ. ಇದು ಸ್ವಲ್ಪ ಒಳಗಡೆ ಇರೋದಕ್ಕೆ 20 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಇದರಲ್ಲೂ ಕೂಡ ಸ್ವಲ್ಪ ನೆಗೆಷಬಲ್ ಆಗುತ್ತೆ. ಇಲ್ಲಿ ನೇರ ರೈತರ ಜೊತೆ ಮಾತುಕತೆ, ನಾವು ಬೇರೆಯವ್ರ ಜೊತೆ ಅಲ್ಲ. ನಮಗೆ ನೋಡಿ ಎಲ್ಲ ಪಾಪ ಕ್ಲೀನ್ ಮಾಡಿ ನೆಮ್ಮದಿಗಿಟ್ಟಿದ್ದಾರೆ. ಕರೆಂಟ್ ಪೋಲ್ಗಳೋಗಿದೆ. ನಾವು ಕರೆಂಟು ಕೂಡ ಕಂಬತ್ತೊಂದು ಹಾಕಬೇಕು ಅನ್ನೋ ಮಾಹಿತಿ ಇಲ್ಲ. ಈ ಕಂಬನ ಬೇಕಾದ್ರೆ ಸೈಡ್ ಬೇಕಾದ್ರೂ ಹಾಕ್ಸ್ಕೊಬೋದು. ನಮಗೆ ಇದೇನು ದೊಡ್ಡ ಲೈನ್ ಅಲ್ಲ, ಮಾಮೂಲಿ ಲೈನ್ ಆಗಿರೋದ್ರಿಂದ ಅನುಕೂಲ. ನಾವು ಬೋರ್ ಹಾಕ್ಸ್ಕೊಂಡ್ರೆ ಇಲ್ಲಿ ಆರಾಮಾಗಿ ನಮಗೆ ಕನೆಕ್ಷನ್ ತಗೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ನಾವು ಅಂದರೆ ಇವತ್ತಿನ ಪರಿಸ್ಥಿತಿಗೆ ನಿಜವಾಗ್ಲೂ ಸ್ನೇಹಿತರೆ ಸಾವಯವ ಕೃಷಿ ಮಾಡ್ಕೊಂಡು ನೋಡಿ, ಮಣ್ಣು ಎಷ್ಟು ಫಲವತ್ತತೆ ಆಗಿದೆ, ಮಣ್ಣು ಹೆಂಗಿದೆ, ಜಾಗ ಯಾವ ಥರ ಇದೆ, ಅಕ್ಕಪಕ್ಕ ಏನು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಕೂಡ ನೋಡಬೇಕು ಸ್ನೇಹಿತರೆ. ಇವತ್ತು ನಾವು ಒಂದನ್ನೇ ಅಲ್ಲ, ನೀರಾವರಿ ಚೆನ್ನಾಗಿದೆಯಾ, ಪಕ್ಕದಲ್ಲಿ ಫಾರೆಸ್ಟ್ ಇದ್ದ ತಕ್ಷಣ ಪ್ರಾಣಿಗಳು ಬರ್ತಿರೋದು ತಪ್ಪು. ಇದು ವಿಲೇಜ್ ಅಟ್ಯಾಚ್ಮೆಂಟು. 2-3 ಕಡೆ ವಿಲೇಜ್ ಇದ್ದಾವೆ. ಇದು ಸುಮ್ಮನೆ ಸಾಮಾನ್ಯವಾಗಿ ಮಧ್ಯದಲ್ಲಿ ಕಂಡುಬರುವಂಥ ಸಣ್ಣ ಬೆಟ್ಟ ಗುಡ್ಡಗಳಷ್ಟೇ. ಅದನ್ನು ಗೌರ್ಮೆಂಟು ರಿಸರ್ವ್ ಫಾರೆಸ್ಟ್ ಅಂದ್ಬಿಟ್ಟು ಇದು ಮಾಡ್ಕೊಳುತ್ತೆ. ಅದರಲ್ಲಿ ಯಾವುದೇ ಪ್ರಾಣಿಗಳು ಕೂಡ ಬರೋದಿಲ್ಲ. ಯಾಕೆಂದರೆ ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಅದರಿಂದ ಅವ್ರ ಫೆನ್ಸಿಂಗೇನು ಭದ್ರವಾಗಿ ಮಾಡಿಲ್ಲ. ಅದೊಂದೇ ಜಾಗದಲ್ಲಿ ಅವ್ರದ್ದು 50 ಎಕರೆ ಲ್ಯಾಂಡ್ ಇದೆ. ಅದರಿಂದ ನಮ್ಮಲ್ಲಿ ಯೋಚನೆ ಮಾಡೋಂಗಿಲ್ಲ. ಆಮೇಲೆ ತೋಟಗಳನ್ನ ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ.
ಇಲ್ಲಿ ವಾಸ ಇಲ್ದೋಗಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ. ಆದರೆ ಇಲ್ಲಿ ಯೋಚನೆ ಮಾಡೋದಲ್ಲ, ತೋಟಗಳನ್ನ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಾವು ಈ ಥರ ಜಾಗಗಳಲ್ಲಿ ಇಳಿದು ನಾವು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ಹಣ್ಣಿನ ಗಿಡಗಳು ಇಲ್ಲ ಒಳ್ಳೆ ಬೆಳೆಗಳನ್ನ ಹಾಕ್ಕೊಂಡು ಇಲ್ಲ ಥರ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ದ್ರಾಕ್ಷಿ ತೋಟ ಮಾಡಿಕೊಂಡು ಆರಾಮಾಗಿ ನಾವಿಲ್ಲಿ ಯಾವ ಬೆಳೆ, ಏಕೆಂದರೆ ಎಲ್ಲ ಚೆನ್ನಾಗಿದ್ದಾಗ ನಾವು ಯಾವ ಬೆಳೆ ಬೆಳೆದ್ರೂ ಕೂಡ ಚೆನ್ನಾಗಿರುತ್ತೆ. ನಾವು ಬೆಳೆಯೋ ವಿಧಾನ ಮುಖ್ಯ ಹೊರತು ನಾವು ಏನು ಬೆಳಿತೀವಿ ಅನ್ನೋದಲ್ಲ ಸ್ನೇಹಿತರೆ. ಪ್ರತಿಯೊಂದು ಅಷ್ಟೇ, ಬೆಳೆಯಲಿಕ್ಕೆ ಏನು ಬೇಕು, ಜಾಗ ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ಎಲ್ಲ ಅನುಕೂಲವಾಗಿದೆ. ಆರೋಗ್ಯ ದೃಷ್ಟಿಯಿಂದ ವ್ಯವಸಾಯ ಮಾಡೋಣ ಹೊರತು ಹಣಕ್ಕಾಗಿ ಅಲ್ಲ. ಹಣ ಆಟೋಮೆಟಿಕ್ಕಾಗಿ ಬರುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪಿ ಸ್ನೇಹಿತರೆ. ಎಷ್ಟು ಜನ ಲ್ಯಾಂಡ್ ಹುಡುಕ್ತಾರೆ ಅವ್ರಿಗೆ ಸಿಕ್ಕಿರಲ್ಲ. ಇದು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ. ನೇರ ಓನರ್ ಹತ್ರ ಮಾತಾಡೋಣ, ಇದನ್ನ ಒಳ್ಳೆಯ ವ್ಯವಸ್ಥೆ ಮಾಡೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.